ರಾಜೀವ್ ಗೌಡನಿಂದ ಜನರಿಗೆ ಭರ್ಜರಿ ಬಾಡೂಟ. ಬಾಡೂಟ ಕಾರ್ಯಕ್ರಮದಲ್ಲಿ 5,000 ಮಂದಿ ಭಾಗಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಪೌರಾಯುಕ್ತಗೆ ಕಾಂಗ್ರೆಸ್ ಮುಖಂಡನಾಗಿದ್ದ ರಾಜೀವ್ ಧಮಕಿ ಹಾಕಿದ್ದ ಪ್ರಕರಣ ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ಧಮಕಿ ಪ್ರಕರಣದಲ್ಲಿ ಬಂಧನವಾಗಿದ್ದ ರಾಜೀವ್ ಗೌಡ ಜಾಮೀನಿನ ಮೇಲೆ ಹೊರಬಂದಿದ್ರು. ಇದೀಗ ಕ್ಷೇತ್ರದಲ್ಲಿ ಮತ್ತೆ ರಾಜೀವ್ ಫುಲ್ ಆಕ್ಟಿವ್ ಆಗಿದ್ದು, ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಆತ್ಮಾವಲೋಕನ ಸಭೆಯನ್ನ ಆಯೋಜನೆ ಮಾಡಿದ್ರು. ಇದೀಗ ಕ್ಷೇತ್ರದ ಜನರನ್ನ ಓಲೈಸುವ ದೃಷ್ಟಿಯಿಂದ ಹಾಗೂ ತಮ್ಮ ಕಷ್ಟದ ಕಾಲದಲ್ಲಿ ತಮ್ಮ ಬೆಂಬಲವಾಗಿ ನಿಂತಿದ್ದ ಬೆಂಬಲಿಗರಿಗೆ ರಾಜೀವ್ ಭರ್ಜರಿ ಬಾಡೂಟವನ್ನ ಹಾಕಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಸಾದಲಿ ಗ್ರಾಮದ ಸಾದಲಮ್ಮ ದೇವಿಗೆ ಪೂಜೆ ನೆಪದಲ್ಲಿ ರಾಜೀವ್ ಭರ್ಜರಿ ಬಾಡೂಟವನ್ನ ಆಯೋಜನೆ ಮಾಡಿದ್ರು. ಸಾದಲಮ್ಮ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ ರಾಜೀವ್ ದಂಪತಿ ಸುಮಾರು 5,000 ಜನಕ್ಕೆ ಬಾಡೂಟವನ್ನ ಏರ್ಪಡಿಸಿದ್ರು. ಇನ್ನು ರಾಜೀವ್ ಏರ್ಪಡಿಸಿದ್ದ ಬಾಡೂಟಕ್ಕೆ ಜನ ಸಾಗರವೇ ಹರಿದು ಬಂದಿತ್ತು. ಬೃಹತ್ ಪೆಂಡಲ್ ಅಡಿ ಸುಮಾರು 5,000 ಜನರು ಬಾಡೂಟವನ್ನ ಸವಿದಿದ್ದಾರೆ. ಭಾರೀ ಭೋಜನಕ್ಕಾಗಿ 1 ಟನ್ ಮಟನ್, 1 ಟನ್ ಚಿಕನ್ ಹಾಗೂ ಮುದ್ದೆ, ನಾಟಿ ಕೋಳಿ ಸಾಂಬಾರನ್ನ ತಯಾರಿಸಲಾಗಿತ್ತು. ಇನ್ನು ಇದೇ ವೇಳೆ ರಾಜೀವ್ ಗೌಡ ದಂಪತಿ ಮಹಿಳೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದವನ್ನ ಪಡೆದುಕೊಂಡ್ರು. ಇನ್ನು ಈ ವೇಳೆ ಮಾತನಾಡಿದ ರಾಜೀವ್, ಕಷ್ಟಕಾಲದಲ್ಲಿ ನನ್ನ ಜೊತೆಗೆ ನಿಂತಿದ್ದ ಎಲ್ಲರಿಗೂ ಧನ್ಯವಾದಗಳು. ಯಾರೋ ರಾಜಕೀಯ ಪಿತೂರಿಯನ್ನ ನಡೆಸಿ ರಾಜೀವ್ ಕತೆ ಮುಗಿದಿದೆ ಎಂದು ಅಂದ್ಕೊಂಡಿದ್ರು. ಸಾದಲಮ್ಮ ದೇವಸ್ಥಾನದಲ್ಲಿ ಹರಕೆ ಇಟ್ಟು ಎಲ್ಲ ಅಭಿಮಾನಿಗಳಿಗೂ ಔತಣ ಕೂಟವನ್ನ ಏರ್ಪಡಿಸಿದ್ದೇವೆ. ನಮ್ಮ ಉಸಿರಿರೋವರೆಗೂ ನಾನು ಶಿಡ್ಲಘಟ್ಟ ಕ್ಷೇತ್ರದ ಜನತೆಗೆ ಕೆಲಸ ಮಾಡ್ತೀನಿ ಎಂದಿದ್ದಾರೆ. ಈಗ ಇದೆಲ್ಲ ಇನ್ಸಿಡೆಂಟ್ ಆದಮೇಲೆ ಹೋಗಿ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಕೇಳಿದ್ರು ಏನೇನಾಯಿತು ಅಂತ. ನಾನು ಹೇಳಿದೆ ವಿಚಾರಗಳನ್ನ ಹಿಂಗಾಗಿದ್ದು, ಏನೇನು ಇನ್ಸಿಡೆಂಟ್ಸ್ ನಡೀತು ಮುಂಚೆ ಯಾಕೆ. ನಾನು ಹೇಳಿದೆ ಹಿಂದೆ ನಮ್ಮದು ಕಾರ್ಯಕ್ರಮ CM ಪ್ರೋಗ್ರಾಮು DCM ಪ್ರೋಗ್ರಾಮ್ ಆದಾಗ ಈ ರೀತಿ ಬ್ಯಾನರ್ ತೆಗೆದಿದ್ರು. ಅದಕ್ಕೋಸ್ಕರ ನಾನು ಅವತ್ತು ಅವ್ರನ್ನ ಕೇಳಿದ್ದೆ. ಬೇರೆ ಪಕ್ಷದವ್ರದ್ದು ಬ್ಯಾನರ್ಗಳು ಹಂಗೆ ಬಿಟ್ಟು ನಮ್ಮದು ಇದು ಮಾಡಿದ್ರಣ. ಹಂಗಾಗಿ ಇದು ಕೂಡ ಇವತ್ತೂ ಹಂಗೆ ಮಾಡ್ತಾಯಿದ್ರು. ಹಂಗಾಗಿ ನೆಕ್ಸ್ಟು ನಮ್ಮದು ಬ್ಯಾನರ್ಗಳ ವಿಚಾರ ಬಂದಾಗ ತಿರುಗಿ ಯಾರು ನಮ್ಮ ಕಾರ್ಯಕರ್ತರ ಜೊತೆ ನಾವು ನಿಲ್ಲಿಲ್ಲ ಅಂದರೆ ಅಕಸ್ಮಾತ್ ನಾಳೆ ನಮ್ಮ ಬ್ಯಾನರ್ ಕಟ್ಟೋಕ್ಕೂ ಪಕ್ಷ ಕಟ್ಟೋಕ್ಕೂ ಯಾರು ಇಲ್ದಂಗೆ ಆಗ್ತಾರಣ. ಹಂಗಾಗಿ ಹಿಂಗಾಯಿತು ಅಂತಂದೆ. ಅವರೆಲ್ಲ ಮಾಹಿತಿ ತಿಳ್ಕೊಂಡಿದ್ರು. ಆಮೇಲೆ ಹೇಳಿದ್ರು, ನನಗೂ ಗೊತ್ತಾಯಿತು, ಇದೇನು ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ, ನೀನು ರೈಟಿಂಗಲ್ಲಿ ಏನೇನಾಯಿತು ಅನ್ನೋದನ್ನೊಂದು ರೈಟಿಂಗಲ್ಲಿ ಕೊಡು ಅಂತ ಹೇಳಿದ್ರು. ಕೊಟ್ಟಿದ್ದೀನಿ. ಅವರು ಹೇಳಿದ್ದಾರೆ 1 ವಾರ 10 ದಿನದಲ್ಲಿ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋಂಥ ಕೆಲಸ ಮಾಡೋಣ. ನೀನೇನು ಪಕ್ಷ ವಿರೋಧಿ ಕೆಲಸ ಏನು ಮಾಡಲಿಲ್ಲ, ಇರಲಿ. ಈ ವಿಚಾರದಲ್ಲಿ ನೀನು ಅವತ್ತು ಕೊಟ್ಟಾಗ 1 ವಾರ ನೋಟಿಸ್ ಕೊಟ್ಟಿದ್ವಿ. ಅವತ್ತು ನೀನು ಇಲ್ಲದೇ ಇರೋದ್ರಿಂದ ಕಾರಣಾಂತರಗಳಿಂದ ಕೊಡೋಕ್ಕಾಗಲಿಲ್ಲ. ಈಗಲೂ ಕೊಡು ಅಂತ ಹೇಳಿದ್ದಾರೆ. ಅದು ಪಕ್ಷದಿಂದ ಅಮಾನತು ಮಾಡಿದ್ದಾರೆ. ಇಷ್ಟು ಟೈಮು ಏನೋ ಇಷ್ಟು ವರ್ಷ ಅಂತ ಏನು ಇಲ್ಲ ಅದು. ಹಂಗಾಗಿ ಪಕ್ಷಕ್ಕೆ ಇವಾಗ ಮತ್ತೆ ಸೇರ್ಪಡೆ ಮಾಡಿಸ್ಕೊತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು ನನಗೆ ಇನ್ನೂ ಒಂದು ಮಾತು ಹೇಳಿದ್ದಾರೆ. ಈಗ ಸ್ಥಳೀಯ ಚುನಾವಣೆಗಳು, ಗ್ರಾಮ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ. ಹೋಗಿ ನೀನು ಪಕ್ಷ ಕಟ್ಟುವಂಥ ಕೆಲಸ ಮಾಡು. ನೀನು ಪಕ್ಷದಲ್ಲಿ ಕಷ್ಟಕಾಲದಲ್ಲಿ ನಿಂತಿದೆಯಾ, ನೀನು ಯಾವುದೇ ಕಾರಣಕ್ಕೂ ಬಿಡೋಂಥ ಮಾತೇ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಾವು ಏನು ಆಕ್ಟಿವ್ ಆಗಿ ಇದ್ದಾರೆ ಅಂಥವ್ರಿಗೆ ಯಾವತ್ತೂ ಕೂಡ ನಾವು ಕೊನೆಗಾಣಿಸೋದಿಲ್ಲ. ಖಂಡಿತವಾಗಿ ನಿನಗೆ ನಾವು ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಟ್ನಲ್ಲಿ ಬೆದರಿಕೆ ಪ್ರಕರಣದಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದ ರಾಜೀವ್ ಮತ್ತೆ ಮೇಲೆ ಬರಲು ತೀವ್ರ ಕಸರತ್ತನ್ನ ನಡೆಸ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನ ಹೇಗೆ ಸ್ಪಂದಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.